ನಮಸ್ಕಾರ ಸ್ನೇಹಿತರೆ, 500 ವರ್ಷಗಳ ಹಿಂದೆ ಮನುಷ್ಯರು ಎಷ್ಟು ವರ್ಷ ಬದುಕ್ತಿದ್ರು ಎಂದು ನಿಮಗೆ ಗೊತ್ತಾ? ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೆ ಒಂದು ಶಾಕಿಂಗ್ ವಿಷಯ ಬೆಳಕಿಗೆ ಬರುತ್ತದೆ. ಅಂದಿನ ಕಾಲದ ಮನುಷ್ಯರ ಸರಾಸರಿ ಆಯಸ್ಸು ಕೇವಲ 30 ರಿಂದ 40 ವರ್ಷ ಮಾತ್ರ ಆಗಿತ್ತು. ಅಂದರೆ 35 ವರ್ಷಕ್ಕೆ ಮನುಷ್ಯ ಮುದುಕನಾಗಿ ಸತ್ತು ಹೋಗ್ತಿದ್ದಾನೆ ಎಂಬ ಪ್ರಶ್ನೆ ಕಾಡಬಹುದು ಸಹಜ. ಆದರೆ ಈ ಇತಿಹಾಸದ ಹಿಂದೆ ಒಂದು ಬಿಚ್ಚಿಡದ ರಹಸ್ಯ ಅಡಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಂದಿನ ಕಾಲದ ಮನುಷ್ಯರ ಆಯಸ್ಸಿನ ಅಸಲಿ ಸತ್ಯವನ್ನು ಸಂಪೂರ್ಣವಾಗಿ ತಿಳಿಯಲಿದ್ದೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಈ ಮಾಹಿತಿ ನಿಮ್ಮ ಯೋಚನೆಯನ್ನೇ ಬದಲಾಯಿಸುತ್ತದೆ. ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇತಿಹಾಸಕಾರರು ಅಂದಿನ ಜನರ ಆಯಸ್ಸು 35 ವರ್ಷ ಎಂದು ಹೇಳಿದಾಗ ನಾವೆಲ್ಲರೂ ತಪ್ಪು ತಿಳಿಯುತ್ತೇವೆ. ಎಲ್ಲರೂ 35 ವರ್ಷಕ್ಕೆ ಸಾಯುತ್ತಿದ್ದರು ಎನ್ನುವುದು ಇದರ ಅರ್ಥವೇ ಅಲ್ಲ. ಇದರ ಹಿಂದೆ ಇರುವುದು ಸರಾಸರಿ ಆಯಸ್ಸು ಅಥವಾ ಲೈಫ್ ಎಕ್ಸ್ಪೆಕ್ಟೆನ್ಸಿ ಲೆಕ್ಕಾಚಾರ. ಬನ್ನಿ ಇದನ್ನು ಒಂದು ಸರಳ ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಒಬ್ಬ ವ್ಯಕ್ತಿ ತನ್ನ 70ನೇ ವಯಸ್ಸಿನಲ್ಲಿ ವೃದ್ಧಾಪ್ಯದಿಂದ ಮರಣ ಹೊಂದುತ್ತಾನೆ ಅಂದುಕೊಳ್ಳಿ. ಅದೇ ಸಮಯದಲ್ಲಿ ಮತ್ತೊಂದು ಮಗು ಹುಟ್ಟಿದ ಕೆಲವೇ ದಿನಗಳಲ್ಲಿ ತೀರಿಕೊಳ್ಳುತ್ತದೆ. ಈಗ ಇವರಿಬ್ಬರ ಒಟ್ಟು ವಯಸ್ಸನ್ನು ಕೂಡಿ 2ರಿಂದ ಭಾಗಿಸಿದರೆ ಬರುವ ಉತ್ತರ ಕೇವಲ 35 ವರ್ಷ. ಹೌದು, ಗಣಿತದ ಲೆಕ್ಕಾಚಾರದಲ್ಲಿ ಇಬ್ಬರ ಸರಾಸರಿ ವಯಸ್ಸು 35 ಎಂದು ಇತಿಹಾಸದಲ್ಲಿ ದಾಖಲಾಗುತ್ತದೆ. ಇದೇ ಕಾರಣಕ್ಕೆ 500 ವರ್ಷಗಳ ಹಿಂದಿನ ಮನುಷ್ಯರ ಆಯಸ್ಸು ತುಂಬಾ ಕಡಿಮೆ ಇತ್ತು ಎಂದು ನಮಗೆ ಕಾಣಿಸುತ್ತದೆ. 1500ರ ಇಸ್ವಿಯಲ್ಲಿ ಪ್ರಪಂಚದಾದ್ಯಂತ ಇದ್ದ ಅತಿ ದೊಡ್ಡ ಶಾಪ ಎಂದರೆ ಶಿಶು ಮರಣ ಪ್ರಮಾಣ. ಅಂದಿನ ಕಾಲದಲ್ಲಿ ಜನಿಸಿದ ಒಟ್ಟು ಮಕ್ಕಳಲ್ಲಿ ಅರ್ಧದಷ್ಟು ಮಕ್ಕಳು 5 ವರ್ಷ ತುಂಬುವ ಮೊದಲೇ ಸಾಯುತ್ತಿದ್ದರು. 10ನೇ ವಯಸ್ಸನ್ನು ದಾಟುವಷ್ಟರಲ್ಲಿ 40% ರಿಂದ 50% ಮಕ್ಕಳು ಸಾವನ್ನಪ್ಪುತ್ತಿದ್ದರು. ಅಂದಿನ ಕಾಲದಲ್ಲಿ ವೈದ್ಯಕೀಯ ವಿಜ್ಞಾನ ಇಷ್ಟೊಂದು ಮುಂದುವರೆದಿರಲಿಲ್ಲ. ಗರ್ಭಿಣಿಯರಿಗೆ ಮತ್ತು ಹುಟ್ಟಿದ ಹೊಸಿಗೂಸುಗಳಿಗೆ ಸೂಕ್ತ ಆರೋಗ್ಯ ಸೌಲಭ್ಯಗಳು ಸಿಗುತ್ತಿರಲಿಲ್ಲ. ಹೆರಿಗೆಯ ಸಮಯದಲ್ಲಿ ತಾಯಿ ಮತ್ತು ಮಗು ಇಬ್ಬರು ಸಾವುಗೆದ್ದು ಬರಬೇಕಾಗಿತ್ತು. ನವಜಾತ ಶಿಶುಗಳ ಈ ಮರಣ ಪ್ರಮಾಣವೇ ಒಟ್ಟು ಸರಾಸರಿ ಆಯಸ್ಸನ್ನು ತಳಕ್ಕೆ ತಳ್ಳಿಬಿಡುತ್ತಿತ್ತು. ಹಾಗಾದರೆ ಅಂದಿನ ಕಾಲದಲ್ಲಿ ಎಲ್ಲರೂ ಚಿಕ್ಕ ವಯಸ್ಸಿಗೆ ಸಾಯುತ್ತಿದ್ದರಾ? ಖಂಡಿತ ಇಲ್ಲ. ಯಾವ ಮಗು ತನ್ನ ಬಾಲ್ಯದ ದಿನಗಳನ್ನು ಯಶಸ್ವಿಯಾಗಿ ದಾಟುತ್ತಿತ್ತೋ ಅವರ ಕಥೆಯೇ ಬೇರೆಯಾಗಿತ್ತು. ಒಬ್ಬ ವ್ಯಕ್ತಿ 15 ರಿಂದ 20 ವರ್ಷದ ಯೌವನಕ್ಕೆ ಕಾಲಿಟ್ಟರೆ ಆತ ದೀರ್ಘಕಾಲ ಬದುಕುವ ಸಾಧ್ಯತೆ ಹೆಚ್ಚಿರುತ್ತಿತ್ತು. ಇತಿಹಾಸದ ದಾಖಲೆಗಳ ಪ್ರಕಾರ ಯುವಕರು ಆರಾಮವಾಗಿ 50 ರಿಂದ 60 ವರ್ಷಗಳವರೆಗೆ ಬದುಕುತ್ತಿದ್ದರು. ಅನೇಕರು ಇಂದಿನಂತೆಯೇ 70 ಮತ್ತು 80 ವರ್ಷಗಳ ಆಯಸ್ಸನ್ನು ಕೂಡ ಪೂರೈಸುತ್ತಿದ್ದರು. ನಮ್ಮ ಭಾರತದ ಇತಿಹಾಸದಲ್ಲೇ ಇದಕ್ಕೆ ನೂರಾರು ಉದಾಹರಣೆಗಳು ಸಿಗುತ್ತವೆ. ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯ ಸುಮಾರು 58 ವರ್ಷಗಳ ಕಾಲ ಬದುಕಿದ್ದರು. ಪ್ರಸಿದ್ಧ ಸಂತರು, ರಾಜರು ಮತ್ತು ಕವಿಗಳು ದೀರ್ಘಕಾಲ ಬದುಕಿದ ಉದಾಹರಣೆಗಳು ಇತಿಹಾಸದಲ್ಲಿವೆ. ಅಂದರೆ ಅಂದಿನ ಕಾಲದ ಮನುಷ್ಯನ ದೇಹ ಇಂದಿಗಿಂತ ಸದೃಢವಾಗಿತ್ತು ಎಂಬುದು ಕೂಡ ನಿಜ. 500 ವರ್ಷಗಳ ಹಿಂದೆ ಬದುಕನ್ನು ನರಕವಾಗಿಸಿದ್ದ ಮತ್ತೊಂದು ದೊಡ್ಡ ಸಮಸ್ಯೆ ಎಂದರೆ ಸಾಂಕ್ರಾಮಿಕ ರೋಗಗಳು. ಪ್ಲೇಗ್, ಕಾಲರಾ, ಮಲೇರಿಯಾ ಮತ್ತು ಸಿಡುಬು ರೋಗಗಳು ಅಂದು ಇಡೀ ಹಳ್ಳಿಗಳನ್ನೇ ಸರ್ವನಾಶ ಮಾಡುತ್ತಿದ್ದವು. ಒಂದು ಬಾರಿ ರೋಗ ಹರಡಿದರೆ ಅದಕ್ಕೆ ಯಾವುದೇ ಮದ್ದು ಇರುತ್ತಿರಲಿಲ್ಲ. ಜನರು ದೇವರ ಮೇಲೆ ಭಾರ ಹಾಕಿ ಅಸಹಾಯಕರಾಗಿ ಕೂರಬೇಕಾದ ಪರಿಸ್ಥಿತಿ ಇತ್ತು. ಲಕ್ಷಾಂತರ ಜನರು ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗಿ ಒಟ್ಟೊಟ್ಟಿಗೆ ಜೀವ ಬಿಡುತ್ತಿದ್ದರು. ಇಂದು ನಮಗೆ ಬರುವ ಸಾಮಾನ್ಯ ಜ್ವರ ಅಥವಾ ನೆಗಡಿ ಅಂದು ಜೀವ ತೆಗೆಯುವ ರೋಗಗಳಾಗಿದ್ದವು. ಸ್ವಚ್ಛತೆಯ ಕೊರತೆ ಮತ್ತು ಕಲುಷಿತ ನೀರು ರೋಗಗಳು ಬೇಗ ಹರಡಲು ಕಾರಣವಾಗಿದ್ದವು. ಇಂದಿನ ವೈದ್ಯಕೀಯ ಲೋಕದ ದಿವ್ಯೌಷಧ ಎಂದರೆ ಅದು ಆಂಟಿಬಯೋಟಿಕ್ಸ್. ಆದರೆ 500 ವರ್ಷಗಳ ಹಿಂದೆ ಆಂಟಿಬಯೋಟಿಕ್ಸ್ ಎಂಬ ಪದವೇ ಯಾರಿಗೂ ತಿಳಿದಿರಲಿಲ್ಲ. ತೋಟದಲ್ಲಿ ಕೆಲಸ ಮಾಡುವಾಗ ಒಂದು ಸಣ್ಣ ಕಬ್ಬಿಣದ ಮೊಳೆ ಚುಚ್ಚಿದರೆ ಸಾಕು, ಅದು ಮಾರಣಾಂತಿಕವಾಗುತ್ತಿತ್ತು. ಗಾಯದಲ್ಲಿ ಇನ್ಫೆಕ್ಷನ್ ಅಥವಾ ಸೆಪ್ಟಿಕ್ ಉಂಟಾದರೆ ಮನುಷ್ಯ ಬದುಕುವುದು ಅಸಾಧ್ಯವಾಗಿತ್ತು. ಯುದ್ಧದಲ್ಲಿ ಸೈನಿಕರು ಗಾಯಗಳಿಗಿಂತ ಹೆಚ್ಚಾಗಿ ಇನ್ಫೆಕ್ಷನ್ ಅಥವಾ ಸೋಂಕಿನಿಂದಲೇ ಪ್ರಾಣ ಕಳೆದುಕೊಳ್ಳುತ್ತಿದ್ದರು. ಸಣ್ಣ ಗಾಯಗಳನ್ನು ಗುಣಪಡಿಸಲು ಅಂದು ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳಿರಲಿಲ್ಲ. ಪ್ರಕೃತಿ ಸಿಕ್ಕಿಸಿದ ಗಿಡಮೂಲಿಕೆಗಳೇ ಅಂದಿನ ಜನರಿಗೆ ಏಕೈಕ ಆಸರೆಯಾಗಿದ್ದವು. ಇಷ್ಟೆಲ್ಲ ಸವಾಲುಗಳಿದ್ದರೂ ಅಂದಿನ ಜನರ ಆಹಾರ ಪದ್ಧತಿ ತುಂಬಾ ರೋಗಮುಕ್ತವಾಗಿತ್ತು. ಯಾವುದೇ ಕೆಮಿಕಲ್ ಇಲ್ಲದ ಸಂಪೂರ್ಣ ಸಾವಯವ ಮತ್ತು ನೈಸರ್ಗಿಕ ಆಹಾರವನ್ನು ಅವರು ಸೇವಿಸುತ್ತಿದ್ದರು. ಇಂದಿನಂತೆ ಸಂಸ್ಕರಿಸಿದ ಜಂಕ್ ಫುಡ್ ಅಥವಾ ಪ್ರಿಸರ್ವೇಟಿವ್ಸ್ ಹಾಕಿದ ಆಹಾರ ಅಂದು ಇರಲಿಲ್ಲ. ಜನರು ದೈಹಿಕವಾಗಿ ತುಂಬಾ ಶ್ರಮ ಪಡುತ್ತಿದ್ದರು ಮತ್ತು ಸಕ್ರಿಯರಾಗಿದ್ದರು. ವಾಯು ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯದಂತಹ ಆಧುನಿಕ ಜಗತ್ತಿನ ಕಾಯಿಲೆಗಳು ಅಂದು ಇರಲಿಲ್ಲ.
ಒತ್ತಡ ಮುಕ್ತ ಜೀವನ ಮತ್ತು ಪ್ರಕೃತಿಯೊಂದಿಗಿನ ಒಡನಾಟ ಅವರ ದೇಹವನ್ನು ಗಟ್ಟಿಯಾಗಿಸಿತ್ತು. ಇದೇ ಕಾರಣಕ್ಕೆ ರೋಗಗಳಿಂದ ಬದುಕುಳಿದವರು 106 ವರ್ಷ ಬಾಳುತ್ತಿದ್ದರು. ಈಗಿನ ಕಾಲಕ್ಕೆ ಹೋಲಿಸಿದರೆ ಅಂದಿನ ಪರಿಸ್ಥಿತಿ ಸಂಪೂರ್ಣ ವಿಭಿನ್ನವಾಗಿತ್ತು. ಇಂದು ನಮ್ಮ ದೇಶದಲ್ಲಿ ಸರಾಸರಿ ಜೀವಿತಾವಧಿ ಸುಮಾರು 70 ವರ್ಷಗಳಿಗೆ ತಲುಪಿದೆ. ಇದಕ್ಕೆ ಮುಖ್ಯ ಕಾರಣ ಆಧುನಿಕ ವೈದ್ಯಕೀಯ ವಿಜ್ಞಾನದ ಅದ್ಭುತ ಪ್ರಗತಿ. ಹುಟ್ಟಿದ ತಕ್ಷಣವೇ ಮಕ್ಕಳಿಗೆ ಮಾರಣಾಂತಿಕ ರೋಗಗಳ ವಿರುದ್ಧ ಲಸಿಕೆಗಳನ್ನು ನೀಡಲಾಗುತ್ತದೆ. ಪೋಲಿಯೋ, ಸಿಡುಬಿನಂಥ ರೋಗಗಳನ್ನು ಜಗತ್ತಿನಿಂದಲೇ ಓಡಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಹೆರಿಗೆಯ ಸಮಯದಲ್ಲಿ ತಾಯಿ ಮತ್ತು ಮಗುವನ್ನು ರಕ್ಷಿಸಲು ಅತ್ಯಾಧುನಿಕ ಆಸ್ಪತ್ರೆಗಳಿವೆ. ರೋಗ ಬಂದ ತಕ್ಷಣ ಗುಣಪಡಿಸಲು ಸಾವಿರಾರು ತರಹದ ಔಷಧಿಗಳು ಇಂದು ಲಭ್ಯವಿವೆ. ಇದೇ ಕಾರಣಕ್ಕೆ ಇಂದು ಮನುಷ್ಯನ ಸರಾಸರಿ ಆಯಸ್ಸು ಗಣನೀಯವಾಗಿ ಹೆಚ್ಚಾಗಿದೆ. ಹಾಗಾದರೆ ಕೊನೆಯದಾಗಿ ನಾವು ತಿಳಿಯಬೇಕಾದ ಸತ್ಯವೇನು? 500 ವರ್ಷಗಳ ಹಿಂದೆ ಮನುಷ್ಯರ ಗರಿಷ್ಠ ಆಯಸ್ಸು ಇಂದಿನಷ್ಟೇ ಇತ್ತು. ಆದರೆ ಅಂದು ಅಕಾಲಿಕ ಮರಣಗಳು ಮತ್ತು ಬಾಲ್ಯದ ಮರಣಗಳು ಅತಿ ಹೆಚ್ಚಾಗಿದ್ದವು. ಸಮಾಜದಲ್ಲಿ ಅರ್ಧದಷ್ಟು ಜನ ಯೌವನವನ್ನು ನೋಡುವ ಮೊದಲೇ ಇಹಲೋಕ ತ್ಯಜಿಸುತ್ತಿದ್ದರು. ಬದುಕುಳಿದ ಉಳಿದ ಅರ್ಧದಷ್ಟು ಜನ ಮಾತ್ರ ಮುಪ್ಪಿನ ಕಾಲದವರೆಗೆ ಜೀವಿಸುತ್ತಿದ್ದರು. ಇತಿಹಾಸದ ಪುಸ್ತಕಗಳು ಈ ಎರಡನ್ನು ಒಟ್ಟಿಗೆ ಸೇರಿಸಿ ಸರಾಸರಿ 35 ವರ್ಷ ಎಂದು ಬರೆದರು. ಹೀಗಾಗಿ ಅಂದಿನ ಜಗತ್ತಿನಲ್ಲಿ 40 ವರ್ಷ ದಾಟಿದವರನ್ನು ಹಿರಿಯರು ಎಂದು ಗೌರವದಿಂದ ನೋಡಲಾಗುತ್ತಿತ್ತು. ಕಾಲ ಬದಲಾದಂತೆ ಮನುಷ್ಯ ತನ್ನ ಬುದ್ಧಿವಂತಿಕೆಯಿಂದ ಸಾವಿನ ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡಿದ್ದಾನೆ. ಇಂದು ನಾವು ಇಷ್ಟೊಂದು ದೀರ್ಘಕಾಲ ಬದುಕುತ್ತಿರುವುದಕ್ಕೆ ವಿಜ್ಞಾನವೇ ಕಾರಣ. ಆದರೆ ಇಂದಿನ ಕಲುಷಿತ ಆಹಾರ ಮತ್ತು ಜೀವನ ಶೈಲಿ ನಮ್ಮ ಆಯುಸ್ಸನ್ನು ಮತ್ತೆ ಕಮ್ಮಿ ಮಾಡುತ್ತಿದೆ. ಅಂದಿನ ಜನರಿಗೆ ಸೌಲಭ್ಯಗಳಿಲ್ಲದಿದ್ದರೂ ಗಟ್ಟಿಮುಟ್ಟಾದ ಆರೋಗ್ಯ ಇತ್ತು. ಇಂದು ನಮಗೆ ಎಲ್ಲಾ ಸೌಲಭ್ಯಗಳಿದ್ದರೂ ರೋಗಗಳ ಭಯ ಕಾಡುತ್ತಿದೆ. ಇತಿಹಾಸದ ಈ ರೋಚಕ ಸತ್ಯ ನಿಮಗೆ ನಿಜಕ್ಕೂ ಆಶ್ಚರ್ಯ ತಂದಿರಬಹುದು. ನಮ್ಮ ಪೂರ್ವಜರ ಈ ಜೀವನ ಶೈಲಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಹಳೆಯ ಕಾಲದ ಜೀವನ ಚೆನ್ನಾಗಿತ್ತಾ ಅಥವಾ ಇಂದಿನ ಆಧುನಿಕ ಜೀವನ ಉತ್ತಮವಾಗಿದೆಯೇ? ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕೆಳಗಿನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇಂತಹದೇ ಇಂಟ್ರೆಸ್ಟಿಂಗ್ ಮತ್ತು ಅಪರೂಪದ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ರೋಚಕ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.